ಎಲ್ಲರಿಗೂ ನಮಸ್ಕಾರ. ನಾನು ವೈಭವ್ ವೇದಾಂತ್. ಅಂದು ಸುಮಾರು 2010 ಇಸ್ವಿ ಅನ್ಸುತ್ತೆ. ನಿಮಗೆ ಬಾಲಿವುಡ್ ಹೆಸರಾಂತ ರಾಜ್ಪಾಲ್ ಯಾದವ್ ಅವರು ಗೊತ್ತೇ ಇರುತ್ತೆ, ಯಾಕಂದ್ರೆ ಅವರು ದೊಡ್ಡ ಕಾಮಿಡಿ ಆಕ್ಟರ್. ಅವರು ಆಕ್ಟಿಂಗ್ ಅಲ್ಲಿ ಅಷ್ಟೇ ಅಲ್ಲ, ತಾವೇ ಸ್ವತಃ ಸಿನಿಮಾ ಡೈರೆಕ್ಟರ್ ಮಾಡಿ ಪ್ರೊಡ್ಯೂಸರ್ ಮಾಡಬೇಕು ಅಂತ ದೊಡ್ಡ ಕನಸನ್ನ ಹೊಂದಿದ್ದವರು. ಹೀಗೆ ರಾಜ್ಪಾಲ್ ಅವರು ಸಿನಿಮಾ ನಿರ್ದೇಶನ ಮಾಡಬೇಕನ್ನ ಕನಸಿನಲ್ಲಿ ಒಂದು ಸಿನಿಮಾದ ಹೆಸರಿಗೆ ಟೈಟಲ್ ಕೂಡ ಫಿಕ್ಸ್ ಮಾಡ್ತಾರೆ, ಆಟ್ ಪಟ್ ಲಪಟ್ ಅಂತ. ಇನ್ನು ಈ ಸಿನಿಮಾ ಮಾಡೋಕ್ಕೆ ದೊಡ್ಡ ಮೊತ್ತದ ಹಣ ಬೇಕಿತ್ತಲ್ವಾ, ಅದಕ್ಕಾಗಿ ಅವರು ದಿಲ್ಲಿಯ ಒಬ್ಬ ಉದ್ಯಮಿಯಿಂದ 5 ಕೋಟಿ ರೂಪಾಯಿ ಸಾಲವನ್ನ ಪಡಿತಾರೆ. ಅವರ ತಲೆಯಲ್ಲಿ ಏನಿತ್ತು ಅಂತಂದ್ರೆ, ನನ್ನ ಸಿನಿಮಾ ಹಿಟ್ ಆಗುತ್ತೆ, ಬಂದ ದುಡ್ಡಲ್ಲಿ ಸಾಲ ತೀರಿಸ್ತೀನಿ ಅನ್ನೋ ಗಟ್ಟಿ ನಂಬಿಕೆ ಇತ್ತು. ಆದ್ರೆ ನೆನಪಿಡಿ ಬಾಸ್, ಜೀವನ ನಾವು ಅಂದುಕೊಂಡಾಗಿ ಏನು ನಡೆಯುವುದಿಲ್ಲ. ಆ ಸಿನಿಮಾ ರಿಲೀಸ್ ಆಯ್ತು, ಆದ್ರೆ ಬಾಕ್ಸ್ ಆಫೀಸ್ ನಲ್ಲಿ ರಾಜ್ಪಾಲ್ ಅವರು ಅಂದುಕೊಂಡಂಗೆ ಏನೂ ಆಗ್ಲಿಲ್ಲ, ಅಟ್ಟರ್ ಫ್ಲಾಪ್ ಆಯ್ತು ಆ ಸಿನಿಮಾ. ಹಾಕಿದ ಬಂಡವಾಳೆಲ್ಲ ಲಾಸ್ ಆಗಿ ಹೋಯ್ತು. ಇತ್ತ ಸಾಲ ಕೊಟ್ಟ ಉದ್ಯಮಿ ಈಗ ದುಡ್ಡು ಕೇಳ್ತಾ ಇದ್ದಾರೆ ರಾಜ್ಪಾಲ್ ಅವರ. ಅತ್ತ ಬಡ್ಡಿ ಬೆಳೆದು 5 ಕೋಟಿ ಇದ್ದಿದ್ದು ಬರೋಬ್ಬರಿ ಈಗ 9 ಕೋಟಿ ರೂಪಾಯಿ ಆಗ್ಬಿಟ್ಟಿದೆ. ಸೊ ಈಗ ರಾಜ್ಪಾಲ್ ಯಾದವ್ ಅವರು ಉದ್ಯಮಿಗೆ ಸಾಲ ತೀರ್ಸೋಕೆ ಅಂತ ಕೆಲವು ಚೆಕ್ಗಳನ್ನ ಕೊಟ್ಟಿರ್ತಾರೆ. ಆದ್ರೆ ಈಗ ದುರದೃಷ್ಟ ಏನು ಅಂತಂದ್ರೆ, ಅವರ ಅಕೌಂಟ್ ಅಲ್ಲಿ ಅಷ್ಟು ಬ್ಯಾಲೆನ್ಸ್ ಇರಲಿಲ್ಲ. ಸೊ ಈಗ ಉದ್ಯಮಿ ಬ್ಯಾಂಕ್ಗೆ ಸಲ್ಲಿಸಿದ ಚೆಕ್ ಏನಾಯ್ತು, ಬೌನ್ಸ್ ಆಗಿದೆ. ಸೊ ಇನ್ನು ಈಗಿರ್ಬೇಕಾದ್ರೆ ಚೆಕ್ ಬೌನ್ಸ್ ಆಗುತ್ತಿದ್ದಂತೆ ಸಾಲ ನೀಡಿದ ಉದ್ಯಮಿ ಏನ್ ಮಾಡಿದಾರೆ ಅಂದ್ರೆ, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆಕ್ಟ್ ಸೆಕ್ಷನ್ 138 ಅಡಿಯಲ್ಲಿ ರಾಜ್ಪಾಲ್ ಯಾದವ್ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಯನ್ನು ಹೂಡಿದ್ದಾರೆ. ಇನ್ನು ಕೇಸ್ ಹಾಕಿದ ಬಳಿಕ ನ್ಯಾಯಾಲಯವು ಹಣವನ್ನು ಮರಳಿ ಪಾವತಿಸಲು ರಾಜ್ಪಾಲ್ ಅವರಿಗೆ ಹಲವು ಬಾರಿ ಕಾಲಾವಕಾಶ ನೀಡಿದರೂ ಕೂಡ ಆರ್ಥಿಕ ಮುಗ್ಗಟ್ಟಿನಿಂದಾಗಿ ಅವರಿಗೆ ಪೂರ್ತಿ ಹಣ ಹೊಂದಿಸಲು ಆಗಲಿಲ್ಲ. ನೋಡಿ, 2018ರಲ್ಲಿ ದಿಲ್ಲಿಯ ಸೆಕ್ಷನ್ ನ್ಯಾಯಾಲಯವು ರಾಜ್ಪಾಲ್ ಯಾದವ್ ಅವರಿಗೆ 3 ತಿಂಗಳು ಜೈಲು ಶಿಕ್ಷೆ ವಿಧಿಸಿ ಆದೇಶ ಹೊರಡಿಸಿತು. ಸೊ ಇದರ ಪರಿಣಾಮವಾಗಿ ಅವರು ದಿಲ್ಲಿಯ ತಿಹಾರ್ ಜೈಲಿನಲ್ಲಿ ಶಿಕ್ಷೆ ಅನುಭವಿಸಬೇಕಾಗಿತ್ತು ರಾಜ್ಪಾಲ್ ಅವರು. ಸೊ ಈ ಕತೆ ನಮಗೆ ಚೆಕ್ ಬೌನ್ಸ್ ವಿಚಾರದಲ್ಲಿ ಏನ್ ಹೇಳ್ತಿದೆ ಅಂತಂದ್ರೆ, ಕಾನೂನು ಎಲ್ಲರಿಗೂ ಒಂದೇ. ವ್ಯಕ್ತಿ ಎಷ್ಟೇ ಪ್ರಸಿದ್ಧ ಸೆಲೆಬ್ರಿಟಿಯಾಗಿದ್ದರೂ ಕೂಡ ಚೆಕ್ ಬೌನ್ಸ್ ನಿಯಮದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲವೆಂದು ನ್ಯಾಯಾಲಯವು ತೋರಿಸಿಕೊಟ್ಟಿದೆ. ಸೊ ಇದರಿಂದ ನಾವೇನ್ ತಿಳಿದುಕೊಳ್ಬೇಕು, ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತಂದ್ರೆ, ಚೆಕ್ ಬೌನ್ಸ್ ಆದ ತಕ್ಷಣ ಯಾರನ್ನು ನೇರವಾಗಿ ಜೈಲಿಗೆ ಹಾಕಲ್ಲ. ಮೊದಲು ಕಂಪ್ಲೀಟ್ ಲೀಗಲ್ ಪ್ರೊಸೆಸ್ ಇರುತ್ತೆ. ಸೊ ಹೇಗಿರುತ್ತೆ ಅಂತಂದ್ರೆ, ಸ್ಟೆಪ್ 1 ಬ್ಯಾಂಕ್ ಮೆಮೊ. ಇಲ್ಲಿ ನೋಡಿ, ನಿಮಗೆ ಚೆಕ್ ಬೌನ್ಸ್ ಆದಾಗ ಬ್ಯಾಂಕ್ ಕಡೆಯಿಂದ ಚೆಕ್ ರಿಟರ್ನ್ ಮೆಮೊ ಕೊಡುತ್ತೆ. ಅದೇನು ಅಂತಂದ್ರೆ, ಈಗ ನಿಮ್ಮ ಅಕೌಂಟ್ ಅಲ್ಲಿ ಅಮೌಂಟ್ ಇಲ್ಲ ಅಂತಂದ್ರೆ ಇನ್ಸ್ಪೆಷನ್ ಫಂಡ್ಸ್ ಎಂದು ಮೆನ್ಷನ್ ಆಗುತ್ತೆ. ಇಲ್ಲ ಸಿಗ್ನೇಚರ್ ಮಿಸ್ ಮ್ಯಾಚ್ ಆಗಿ ಚೆಕ್ ಬೌನ್ಸ್ ಆಗಿದ್ರೆ ನಿಮಗೆ ಸಿಗ್ನೇಚರ್ ಮಿಸ್ ಮ್ಯಾಚ್ ಅಂತ ಮೆನ್ಷನ್ ಮಾಡಿರ್ತಾರೆ. ಇನ್ನು ಪೇಮೆಂಟ್ ಸ್ಟಾಪ್ ಮಾಡಿ ಅಂತ ಹಾಕಿದ್ರೆ ಇನ್ನು ಪೇಮೆಂಟ್ ಸ್ಟಾಪ್ ಆಗಿದೆ ಅಂತ ಅಂದ್ಬಿಟ್ಟು ನಿಮಗೆ ಮೆನ್ಷನ್ ಮಾಡಿ ಹಾಕಿರ್ತಾರೆ. ಸೊ ಇದು ಫಸ್ಟ್ ಸ್ಟೆಪ್ ಆಗಿದೆ. ಇನ್ನು ಮತ್ತೆ ಸ್ಟೆಪ್ 2 ಅಲ್ಲಿ ಲೀಗಲ್ ನೋಟಿಸ್ ಹೋಗ್ತಾರೆ. ಹೌದು, ಚೆಕ್ ಪಡೆದ ವ್ಯಕ್ತಿ ಚೆಕ್ ಬೌನ್ಸ್ ಆದ್ರೆ ಅವನು ನಿಮಗೆ 30 ದಿನಗಳ ಒಳಗೆ ಲೀಗಲ್ ನೋಟಿಸ್ ನ ಕಳಿಸಬೇಕು. ಇದು ಸ್ಟೆಪ್ 2 ಆಗಿದೆ. ಇನ್ನು ಸ್ಟೆಪ್ 3 ಏನು ಅಂತಂದ್ರೆ, 15 ಡೇಸ್ ಟೈಮ್ ಇರುತ್ತೆ ನಿಮಗೆ ಚೆಕ್ ಬೌನ್ಸ್ ಆಗಿರುವ ವ್ಯಕ್ತಿ ಕಡೆಯಿಂದ ನೋಟಿಸ್ ಬಂದ ಮೇಲೆ 15 ದಿನಗಳ ಕಾಲಾವಕಾಶ ಇರುತ್ತದೆ. ಸೊ ಆ ಸಮಯದಲ್ಲಿ ನೀವು ಆ ವ್ಯಕ್ತಿಗೆ ಹಣ ಕೊಡಬೇಕಾಗಿದ್ರೆ ನೀವು ಆ ವ್ಯಕ್ತಿಗೆ ಹಣ ಕೊಟ್ಟು ಆ ಕೇಸ್ ನ ಅವಾಯ್ಡ್ ಮಾಡಬಹುದು. ಇನ್ನು ಮತ್ತೆ ಸ್ಟೆಪ್ 4 ಏನು ಅಂತಂದ್ರೆ, ಕೋರ್ಟ್ ಕೇಸ್. ಈಗ ನೋಟಿಸ್ ಬಂದು ನಿಮಗೆ 15 ದಿನ ಅವಕಾಶ ಕೊಟ್ಟು ನೀವು 15 ದಿನ ಆದ್ಮೇಲೂ ಹಣ ಕ್ಲಿಯರ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಮುಂದಿನ 30 ದಿನಗಳೊಳಗಡೆ ಕೋರ್ಟ್ ಅಲ್ಲಿ ಕ್ರಿಮಿನಲ್ ಕಂಪ್ಲೇಂಟ್ ಹಾಕಬಹುದು ನಿಮ್ಮ ಮೇಲೆ. ಸೊ ಕೋರ್ಟ್ ಅಲ್ಲಿ ಕೇಸ್ ಪ್ರೂವ್ ಆದ್ಮೇಲೆ ಜಡ್ಜ್ ಮುಂದೆ ಹಿಯರಿಂಗ್ ನಡೆಯುತ್ತೆ. ಎರಡೂ ಕಡೆ ಆರ್ಗ್ಯುಮೆಂಟ್ಸ್ ಕೇಳ್ತಾರೆ, ಡಾಕ್ಯುಮೆಂಟ್ಸ್ ವೆರಿಫೈ ಮಾಡ್ತಾರೆ, ಆಮೇಲೆ ಮಾತ್ರ ಜಡ್ಜ್ಮೆಂಟ್ ಬರುತ್ತೆ ನಿಮಗೆ. ಒಂದು ವೇಳೆ ಕೋರ್ಟ್ಗೆ ತಪ್ಪು ಸಾಬೀತಾದ್ರೆ ಗರಿಷ್ಠ 2 ವರ್ಷ ಜೈಲು ಶಿಕ್ಷೆ ನಿಮಗೆ. ಇದರ ಜೊತೆಗೆ ಚೆಕ್ ಅಮೌಂಟ್ ಎಷ್ಟಿತ್ತು ಅದು ಡಬಲ್ ಫೈನ್ ಬೀಳುತ್ತೆ, ಅಥವಾ 2 ಪನಿಷ್ಮೆಂಟ್ ಒಟ್ಟಿಗೆ ಬಿದ್ದರೂ ಬೀಳಬಹುದು. ಸೊ ಇನ್ನು ಇದರ ಜೊತೆಗೆ ಏನೆಲ್ಲ ಎಫೆಕ್ಟ್ಸ್ ಆಗ್ಬಹುದು ನಿಮಗೆ ಅಂತಂದ್ರೆ, ಮೊದಲನೇದಾಗಿ ಚೆಕ್ ಬೌನ್ಸ್ ಅಂತಂದ್ರೆ ಜೈಲು ಮಾತ್ರ ಅಲ್ಲ, ನಿಮಗೆ ಸಿವಿಲ್ ಸ್ಕೋರ್ ಡೌನ್ ಆಗುತ್ತೆ, ಫ್ಯೂಚರ್ ಲೋನ್ ರಿಜೆಕ್ಟ್ ಆಗಬಹುದು, ಕ್ರೆಡಿಟ್ ಕಾರ್ಡ್ ಸಮಸ್ಯೆ ಬರ್ಬೋದು, ಬ್ಯಾಂಕ್ ಪೆನಲ್ಟೀಸ್ ಬರ್ತವೆ. ಇನ್ನು ರಿಪೀಟೆಡ್ಲಿ ಚೆಕ್ ಬೌನ್ಸ್ ಆಗ್ತಾ ಇದ್ರೆ ಫೈನಾನ್ಸಿಯಲಿ ರಿಕ್ವೆಸ್ಟ್ ಕೂಡ ಡ್ಯಾಮೇಜ್ ಆಗುತ್ತೆ. ಸೊ ಹೀಗಾಗಿ ಬಾಸ್, ಒಂದು ಚೆಕ್ ಬೌನ್ಸ್ ಅನ್ನೋದು ಸಣ್ಣ ವಿಷಯ ಅಂತ ನಿರ್ಲಕ್ಷ್ಯ ಮಾಡಬೇಡಿ. ನಾಳೆ ಹಣ ಬರುತ್ತೆ, ಮುಂದೆ ಅಡ್ಜಸ್ಟ್ ಮಾಡ್ಕೊಳ್ತೀನಿ ಅಂತ ಯೋಚನೆ ಮಾಡಿ ಬ್ಯಾಲೆನ್ಸ್ ಇಲ್ಲದೆ ಚೆಕ್ ಕೊಟ್ರೆ ಅದೇ ಒಂದು ದಿನ ದೊಡ್ಡ ಲೀಗಲ್ ಪ್ರಾಬ್ಲಮ್ ಆಗ್ಬೋದು ನಿಮಗೆ. ಇಲ್ಲಿ ರಾಜ್ಪಾಲ್ ಯಾದವ್ ಅವರ ಕತೆ ನಮಗೆ ಒಂದು ದೊಡ್ಡ ಪಾಠ ಕೊಡುತ್ತೆ. ಸೊ ರಾಜ್ಪಾಲ್ ಯಾದವ್ ಅವರಂತಹ ದೊಡ್ಡ ಸೆಲೆಬ್ರಿಟಿ ಕಾನೂನಿನಿಂದ ತಪ್ಪಿಸಿಕೊಳ್ಳಕ್ಕೆ ಆಗಿಲ್ಲ ಅಂತಂದ್ರೆ ಇನ್ನು ಸಾಮಾನ್ಯ ಜನರು ಇನ್ನಷ್ಟು ಜಾಗೃತಿ ಇರಬೇಕು. ಇದರಿಂದ ಚೆಕ್ ಕೊಡುವ ಮುನ್ನ ಅಕೌಂಟ್ ಬ್ಯಾಲೆನ್ಸ್ ನ ಚೆಕ್ ಮಾಡ್ಕೊಳ್ಳಿ. ಲೀಗಲ್ ನೋಟಿಸ್ ಬಂದ್ರೆ ಇಗ್ನೋರ್ ಮಾಡಬೇಡಿ. ಸಾಧ್ಯವಾದಷ್ಟು ಸೆಟಲ್ಮೆಂಟ್ ಗೆ ಟ್ರೈ ಮಾಡ್ಕೊಳ್ಳಿ. ಅಡ್ವೊಕೇಟ್ ಸಲಹೆಯನ್ನ ತೆಗೆದುಕೊಳ್ಳಿ. ಏಕೆಂತಂದ್ರೆ ಕಾನೂನು ಗೊತ್ತಿದ್ರೆ ಅರ್ಧ ಸಮಸ್ಯೆ ಅಲ್ಲೇ ಮುಗಿದು ಹೋಗುತ್ತೆ. ಸೊ ಇದಾಗಿತ್ತು ಚೆಕ್ ಬೌನ್ಸ್ ಆದ್ರೆ ಜೈಲಿಗೆ ಸೇರುವ ವಿಚಾರ. ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಇಂಪಾರ್ಟೆಂಟ್ ಲೀಗಲ್ ಅವೇರ್ನೆಸ್ ವಿಡಿಯೋಗಾಗಿ ಕ್ಯಾಪ್ಟನ್ ಕರ್ನಾಟಕ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ವೈಭವ್ ವೇದಾಂತ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.